ಪ್ರಸಾದ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಡಿ. ಕೆ. ಶಿವಕುಮಾರ್ಗೆ ಮನವಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ವಿರೋಧ ಪಕ್ಷದ ನಾಯಕ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಪ್ರಫುಲ್ಲಚಂದ್ರ ಕೆ. ರಾಯನಗೌಡರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ ಅಬ್ಬಯ್ಯ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಪ್ರಸಾದ ಅಬ್ಬಯ್ಯ ಅವರು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಿಂದ ಸತತ 3 ಬಾರಿ ಭರ್ಜರಿ ಗೆಲುವು ಸಾಧಿಸಿದ್ದು, ಧಾರವಾಡ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಶಾಸಕರಾಗಿ ಪಕ್ಷದ ಬಲವರ್ಧನೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. 2013, 2018 ಹಾಗೂ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಮವಾಗಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವ ಅವರು, ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗೆ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮುನ್ನಡೆ ತಂದುಕೊಟ್ಟಿದ್ದಾರೆ ಎಂದು ತಿಳಿಸಲಾಗಿದೆ. ಇದಲ್ಲದೆ ಉತ್ತರ ಕರ್ನಾಟಕ ಭಾಗದ ಛಲವಾದಿ ಸಮುದಾಯಕ್ಕೆ ಕಳೆದ ಹಲವು ವರ್ಷಗಳಿಂದ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ದೊರೆತಿಲ್ಲ. ಈ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ಪ್ರಬಲ ನಾಯಕರಾಗಿರುವ ಪ್ರಸಾದ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದೆ ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಹಿಂದೆ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವ ಅಬ್ಬಯ್ಯ ಅವರು ಆಡಳಿತಾತ್ಮಕ ಅನುಭವ ಹೊಂದಿದ್ದು, ಮುಂಬರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಅವರ ನೇತೃತ್ವ ಅಗತ್ಯವಾಗಿದೆ ಎಂದು ಮನವಿಯಲ್ಲಿ ಹೇಳಲಾಗಿದೆ. ಈ ಸಂದರ್ಭದಲ್ಲಿ ರಾಜು ದೇಸಾಯಿ, ಗಣೇಶ್ ಟಗರುಗುಂಟಿ, ರವಿ ಕಲ್ಯಾಣಿ, ಶ್ರೀನಿವಾಸ್ ಬೆಳದಡಿ, ಉಜ್ಜನಗೌಡ ಪಾಟೀಲ್, ಸಮದ್ ಶೇಖ್, ಶಿವಾನಂದ ಕದಂ, ಸತೀಶ್ ಚಂದ್ರ ಪಾಟೀಲ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕನ್ನಡ ಧ್ವನಿ ನ್ಯೂಸ್ ಹುಬ್ಬಳ್ಳಿ. ನಾವೆಲ್ಲ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ರಾಜಾ ದೇಸಾಯಿ ಅವರು, ಗಣೇಶ್ ಟಗರ್ಗಂಟಿ ಅವರು, ವಿಜಯನಗೌಡ ಪಾಟೀಲರು ಎಲ್ಲರ ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಪೂರ್ವ 72 ಕ್ಷೇತ್ರದಿಂದ ಸತತವಾಗಿ 3 ಬಾರಿ ಆರಿಸಿ ಬಂದು ಆ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಾರೆ ಮತ್ತು ಎಲ್ಲ ಸಮಾಜದ ಬಾಂಧವರೊಂದಿಗೆ ಒಳ್ಳೆಯ ಉತ್ತಮ ಸಂಬಂಧವನ್ನು ಹೊಂದಿರ್ತಂಥವರು ಯುವಕರು. ಅವರು ಈಗ ಒಬ್ಬರು ನಮ್ಮ ಲೀಡರ್ ಹೇಳಿದ್ರಿ, ಗೋಪಿನಾಥ್ ಸಾಂಡ್ರ ಅವರು, ಹಿಂಡಸ್ಗೇರಿ ಅವರು, ಹೊನ್ನಳ್ಳಿ ಅವರು ಆದ ನಂತರ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಯಾರು ಮಂತ್ರಿಗಳಾಗಿಲ್ಲ. ಒಬ್ಬರು ಯುವಕರು ಮತ್ತು ಉತ್ಸಾಹಿಗಳು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಅಭಿಲಾಷೆಯನ್ನು ಹೊಂದಿರತಕ್ಕಂಥವ್ರು ನಮಗೆ ಸಿಕ್ಕಾರ. ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಿದ್ರೆ ಇವತ್ತು ನೋಡ್ತೀರಿ ನೀವು, ನಮ್ಮ ಈ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಎಷ್ಟೊಂದು ಸಾರ್ವಜನಿಕರ ತೊಂದರೆಯನ್ನು ಅನುಭವಿಸಿದಂತಾಗ್ತಾ ಇದೆ. ಹೀಗಾಗಿ ಇವರು ಅಧ್ಯಕ್ಷರಾದ್ರೆ, ಇವರು ಮಂತ್ರಿಗಳಾದ್ರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಭಾಗದಾಗ ನಡೀತಾವೆ. ಅದಕ್ಕಾಗಿ ನಾವು ಈ ಒಂದು ಪ್ರತಿಭಟನೆಯನ್ನು ನೆರವೇರಿಸಿ ಈ ಮೊನ್ನೆ ಮಂತ್ರಿಮಂಡಲದೊಳಗೆ ಅವರಿಗೆ ಸ್ಥಾನ ಸಿಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳನ್ನು ಸಿಕ್ಕಿಲ್ಲ. ಈಗ ಕೆಲವೇ ದಿನಗಳಲ್ಲಿ ವಿಸ್ತರಣೆ ಆಗುವಂಥ ಸಂಭವವಿದೆ. ಅದರಲ್ಲಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಕ್ಯಾಬಿನೆಟ್ ಸ್ಥಾನವನ್ನು, ಒಳ್ಳೆಯ ಮಂತ್ರಿ ಸ್ಥಾನವನ್ನು ನೀಡಬೇಕಂತೇಳಿ ನಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ. ಜೈ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನಿಗಳು ಎಲ್ಲರದು ಒಂದೇ ಕೊರಗಿದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡಕ್ಕೆ ಮಂತ್ರಿ ಸ್ಥಾನ ಸಿಗದೆ ಬಹಳ ವರ್ಷ ಆಯ್ತು. ಈ ಭಾಗದಲ್ಲಿ ಕಾಂಗ್ರೆಸ್ ಬೆಳಿಬೇಕು. ಈ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದಲಿತ ಲೀಡರ್ಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಹಾಗೂ ಚಿತ್ರದುರ್ಗ ಕರ್ನಾಟಕಕ್ಕೆ ಮಾತ್ರ ಇವತ್ತು ದಲಿತ ಮಂತ್ರಿಗಳ ಸ್ಥಾನ ಲಭ್ಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸ್ಟ್ರೆಂತ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಈ ಭಾಗದಲ್ಲಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂದ್ರೆ, ಇಲ್ಲಿ ಮಂತ್ರಿಗಳು, ಇಲ್ಲಿ MLAಗಳು ಬರಬೇಕು ಅಂದ್ರೆ ಈ ಭಾಗದಲ್ಲಿ ಪ್ರಸಾದ್ ಅಬ್ಬಯ್ಯ ಅವರ ನೇತೃತ್ವ ಬಹಳ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ನವರು, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ನಮ್ಮ ಭಾಗಕ್ಕೆ ಒತ್ತು ಕೊಟ್ಟು ದಲಿತ ಒಬ್ಬ ಲೀಡರ್ 3 ಬಾರಿ
ಬಹಳ ಅಂತರದಿಂದ ಗೆಲ್ತಾ ಬಂದಿದ್ದಾರೆ. ಮೊದಲನೇ ಬಾರಿ ಗೆದ್ದಾಗ 10,000, ಆಮೇಲೆ 20,000, ಮತ್ತೆ 30,000. ಹೀಗೆ ಇಡೀ ಹುಬ್ಬಳ್ಳಿ ಕ್ಷೇತ್ರದ ಅಭಿವೃದ್ಧಿಗೆ ಇವರು ಕಾರಣೀಭೂತರಾಗಿದ್ದಾರೆ. ಅವರಿಗೆ ಕೊಟ್ರೆ ಇನ್ನೂ ಧಾರವಾಡ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ಹಾಗೆ ಇಲ್ಲೂರು ಎಲ್ಲರಿಗೂ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಎಂಬ ದೃಷ್ಟಿಯಿಂದ ನಮ್ಮೆಲ್ಲರದು ಒಂದೇ ಒಕ್ಕಲು, ಒಂದೇ ಕೂಗು, ಪ್ರಸಾದ್ ಅಬ್ಬಯ್ಯ ಅವರಿಗೆ ಮಂತ್ರಿ ಸ್ಥಾನ ಈ ಸಾರಿ ಕೊಡ್ಲೇಬೇಕು. ಇಷ್ಟು ಜನಸಂಖ್ಯೆಯಲ್ಲಿ ಪ್ರಸಾದ್ ಅಬ್ಬಯ್ಯ ಅವರ ಅಭಿಮಾನ ಬಳಗ ಹಾಗೂ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರಸಾದ್ ಅಬ್ಬಯ್ಯ ಅವರು ಹ್ಯಾಟ್ರಿಕ್ ಹೀರೋ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸತತವಾಗಿ 3 ಬಾರಿ ಯಾರಾದ್ರೂ ಶಾಸಕರಾಗಿದ್ದಾರೆ ಅಂತಂದ್ರೆ ಅದು ಪ್ರಸಾದ್ ಅಬ್ಬಯ್ಯರ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತದೆ. ಪ್ರಸಾದ್ ಅಬ್ಬಯ್ಯ ಅವರು ಒಂದು ಸೆಕ್ಯುಲರ್ ಲೀಡರ್ ಆಗಿ ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಪ್ರಸಾದ್ ಅಬ್ಬಯ್ಯರ ಕ್ಷೇತ್ರದಲ್ಲಿ ನೀವು ನೋಡ್ಬೋದು ಕಳೆದ 15 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನು APMC ಅಧ್ಯಕ್ಷ ಆದಾಗ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ಏರಿಯಾದಿಂದ ಪರ್ತಪ್ಪನ ಬಳಗಣ್ಣನವರು ಒಬ್ರು ನಮ್ಮ ಡೈರೆಕ್ಟರ್ ಆಗಿ ಬಂದಿದ್ರು. ನಾವು ವರ್ಷ ನಮ್ಮ ಕ್ರಿಯಾಯೋಜನೆ ಅಡಿಯಲ್ಲಿ ಏನ್ ಬರುತ್ತೆ, ನಾವು ರೋಡು, ರಸ್ತೆ, ಗಟ್ಟರಗಳಲ್ಲಿ 5 ಲಕ್ಷ 10 ಲಕ್ಷ ಅನುದಾನವನ್ನ ನೀಡುತ್ತಿದ್ವಿ. ಅವಾಗ ಅವರು ಬಳಗನ್ನವ್ರು ಏನ್ ಅನ್ಬೇಕಂದ್ರ, ನನಗೆ ಈ ರೊಕ್ಕ ಬ್ಯಾಡ್ರಿ, ನೀವ ತಗೋರಿ ಅಂತಂದ್ರು. ಯಾಕ್ರಿ ಕಾಕಾರ ಅಂತ ಕೇಳಿದಾಗ, ಅಲ್ರಿ ಅಬ್ಬಯ್ಯರು 10-12 ವರ್ಷದಾಗ ಎಷ್ಟು ಕೆಲಸ ಮಾಡ್ಯಾರಂದ್ರ ನಮ್ಮ ಕ್ಷೇತ್ರದಾಗ ಏನೇನು ಉಳಿಸಿಲ್ಲ ಅವರು. ರೋಡು, ಗಟರು, ಮನಿ, ಶಾಲೆ, ವಸತಿ ಮನೆ ಹಾಗೂ ಕಾಲೇಜುಗಳನ್ನ ತುಂಬಾ ಅನೇಕ ಕುಡಿ ನೀರಿಂದಿರ್ಬೋದು ಬಹಳಷ್ಟು ಅನುಕೂಲ ಯಾಕೆ ಮಾಡ್ಯಾರಪ್ಪ ಅಂತಂದ್ರ ಜನರ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಅವಾಗ ಎಲ್ಲರಿಗೂ ಆಶ್ಚರ್ಯ ಆತ. ನೀವೀಗೇನು ಸೆಂಟ್ರಲ್ ಕ್ಷೇತ್ರದಲ್ಲಿ ಇದ್ರಿಲ್ಲ, ಕಳೆದ 40 ವರ್ಷದಿಂದ ಇಲ್ಲಿ ಬಿಜೆಪಿ ಅಧಿಕಾರ ನೀವು ನೋಡ್ತಾ ಇದ್ರಿ ಏನಾಗಿದೆ ಅಂತ ಹೇಳಿ. ಅದೇ ಪಕ್ಕದಲ್ಲಿ ನಮ್ಮ ಪ್ರಸಾದ್ ಅಬ್ಬಯ್ಯರ ಕ್ಷೇತ್ರ ನೋಡ್ತಾ ಇದ್ದೀರಾ, 15 ವರ್ಷಗಳಲ್ಲಿ ಎಷ್ಟು ಮುಂದೆ ಹೋಗಿದೆ ಅಂತ ನಾವು ನೋಡ್ತಾ ಇದ್ದೀರಿ. ಅದಕ್ಕೆ ಇಲ್ಲಿ ಸೇರಿರೋ ಜನರ ನಾವು ಕೇಳೋದೇನಪ್ಪಾ ಅಂತಂದ್ರ, ಪ್ರಸಾದ್ ಅಬ್ಬಯ್ಯರು ಬರೇ ಅವರ ಕ್ಷೇತ್ರಕ್ಕೆ ಮೀಸವಾಗಿಲ್ಲ, ಉತ್ತರ ಕರ್ನಾಟಕಕ್ಕೆ, ಧಾರವಾಡ ಜಿಲ್ಲೆಗೆ ಅವರು ಮೀಸಲಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ತಮಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪಾ ಅಂತಂದ್ರೆ, ಕೋವಿಡ್ ಟೈಮ್ ನಲ್ಲಿ ಯಾವ್ದಾದ್ರೂ ಒಂದು MLA ಆಫೀಸ್ ತೆಗೆದಿತ್ತಪ್ಪ ಅಂದ್ರೆ ಪ್ರಸಾದ್ ಅಬ್ಬಯ್ಯರ ಆಫೀಸ್ ಮಾತ್ರ ತೆಗೆದಿತ್ತು. ನಾವು ನೋಡ್ಬೋದು ಕೋವಿಡ್ ಟೈಮ್ ನಲ್ಲಿ ಅವ್ರ ಮನೆಯವರು ಅವರು ಹಲವಾರು ಟೈಮ್ ಎಲ್ಲ ದವಾಖಾನಿಗೆ ಅಲ್ಲೇ ಇಲ್ಲೇ ಅಡ್ಡಾಡಿ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೈಕಮಾಂಡಿಗೆ ಬಹಳ ನಮ್ರತೆಯಿಂದ ಕೇಳೋದೇನಪ್ಪಾ ಅಂದ್ರ, ಇಂಥ ನಾಯಕರ ನೀವು ಸಚಿವ ಸ್ಥಾನ ಕೊಟ್ಟಿದ್ದಾಗಿದ್ರ ಧಾರವಾಡ ಜಿಲ್ಲೆಯಲ್ಲಿ ಮುಂಬರುವ ಇಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬೆಳೀತದೆ ಅಂತ ಹೇಳಕ್ ನಾನು ಇಚ್ಛೆ ಪಟ್ಟು, ದಯವಿಟ್ಟು ಹೈಕಮಾಂಡ್ ಅವರು ಈ ಕೂಗಿಗೆ ಬೆಲೆ ಕೊಟ್ಟು ಪ್ರಸಾದ್ ಅಬ್ಬಯ್ಯರಿಗೆ ಸಚಿವ ಸ್ಥಾನ ನೀಡ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೋತೇವೆ.